ಮುಕುಳೆಪ್ಪ ವಿರುದ್ಧ ಒಂದು ಜೀವ ಬೆದರಿಕೆ ಪ್ರಕರಣ ದಾಖಲಾಗಿದೆ. ಯೂಟ್ಯೂಬರ್ ಮುಕುಳೆಪ್ಪ ಮದುವೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಕುಳೆಪ್ಪ ವಿರುದ್ಧ ಜೀವ ಬೆದರಿಕೆ ಪ್ರಕರಣ ದಾಖಲಾಗಿದೆ. ಹುಡುಗಿ ತಂದೆ ತಾಯಿಯಿಂದ ಎಂದು ದೂರು ದಾಖಲಾಗಿರುವಂತದ್ದು. ಹಳೆ ಹುಬ್ಬಳ್ಳಿ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನಮಗೆ ಹೆದರಿಸಿ ಬೆದರಿಸಿ ಮಗಳನ್ನ ಕರೆದುಕೊಂಡು ಹೋಗಿದ್ದಾನೆ. ಈ ರೀತಿಯಾಗಿ ಹುಡುಗಿ ತಂದೆ ತಾಯಿಯಿಂದ ದೂರು ದಾಖಲಾಗಿದೆ. ನಮಗೆ ನಮ್ಮ ಮಗಳು ಬೇಕು. ಹುಡುಗಿ ತಂದೆ ತಾಯಿ ಈ ರೀತಿ ಅಳಲನ್ನ ತೋಡ್ಕೊಂಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಕುಳೆಪ್ಪ ವಿರುದ್ಧ ಜೀವ ಬೆದರಿಕೆ ಪ್ರಕರಣ ದಾಖಲಾಗಿದೆ. ಹಳೆ ಹುಬ್ಬಳ್ಳಿ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿರುವಂತದ್ದು. ಹುಡುಗಿಯ ತಂದೆ ತಾಯಿಯಿಂದ ದೂರು ದಾಖಲಾಗಿದೆ. ನಮಗೆ ಹೆದರಿಸಿ ಬೆದರಿಸಿ ಮಗಳನ್ನ ಕರೆದುಕೊಂಡು ಹೋಗಿದ್ದಾನೆ. ನಮಗೆ ನಮ್ಮ ಮಗಳು ಬೇಕು. ಈ ರೀತಿಯಾಗಿ ಹುಡುಗಿಯ ತಂದೆ ತಾಯಿ ಅಳಲನ್ನ ತೋಡ್ಕೊಂಡಿದ್ದಾರೆ. ಹಾಗೆ ಹಳೆ ಹುಬ್ಬಳ್ಳಿ ಠಾಣೆಯಲ್ಲಿ ದೂರನ್ನ ದಾಖಲಿಸಿಕೊಂಡಿದ್ದಾರೆ. ನಮಗೆ ನಮ್ಮ ಮಗಳು ಬೇಕು. ಹುಡುಗಿಯ ತಂದೆ ತಾಯಿ ರೀತಿಯಾಗಿ ಅಳಲನ್ನ ತೋಡ್ಕೊಂಡಿರುವಂತದ್ದು. ಯೂಟ್ಯೂಬರ್ ಮುಕುಳೆಪ್ಪ ಮದುವೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಕುಳೆಪ್ಪ ವಿರುದ್ಧ ಜೀವ ಬೆದರಿಕೆ ಪ್ರಕರಣ ದಾಖಲಾಗಿದೆ. ಹಳೆ ಹುಬ್ಬಳ್ಳಿ ಠಾಣೆಯಲ್ಲಿ ದೂರು ದಾಖಲಾಗಿರುವಂತದ್ದು. ಹುಡುಗಿಯ ತಂದೆ ತಾಯಿಯಿಂದ ಇಂದು ದೂರು ದಾಖಲಾಗಿದೆ. ನಂಗಾರ ತಂಗಿ ಸರ ನೋಡ್ ಹೋದ್ರಿ ಸರ್ ಅವರು. ನಾವು ಹಂಗೆಲ್ಲ ನಮಗೆ ನಿಮ್ಗೆ ಕಾಸ್ಟ್ ಆಗೋದಿಲ್ಲ ಬೇಡ ಅಂದೀವ್ರಿ. ಅನ್ನ ಕಾಲಿನೂ ಏನಾರ ಆದ್ರೆ ನಮಗೆ ಗೊತ್ತಿಲ್ಲ ಅಂದ್ರಿ. ಯಾಕೆ ಹಂಗೆ ಮಾಡ್ತೀರಿ ಬೇಡ್ರಿ, ನಮ್ಮ ಮಗಳು ನಮ್ಮ ಮನ್ಯಾಗ ಇರಲಿ, ನಿಮ್ಮ ಮಗ ನಿಮ್ಮ ಮನ್ಯಾಗ ಇರಲಿ ಅಂದಿವ್ರಿ. ಅವ್ರ ತಂದೆ ತಾಯಿ ಬಂದಾಗ ಅವ್ರೇನಂದ್ರೆ ಮುಂದೆ ಏನಾರು ಆದ್ರೆ ಗೊತ್ತಿಲ್ಲ ಅಂದ್ರೆ ನಾವು ಆತೋರಿ ನಿಮಗೆ ನೀವು ಬುದ್ಧಿ ಹೇಳ್ರಿ, ನಮಗೆ ನಾವು ಬುದ್ಧಿ ಹೇಳ್ತೀವಿ ಅಂದೀವ್ರಿ. ಯಾರು ಕರ್ಕೊಂಡು ಹೋದ್ರು? ಅವ್ರ ಖಜಾನಾರಪ್ಪ ಅವ್ವ ರೀ. ಅದಕ್ಕೆ ಏನ್ ಮಾಡ್ತಾರ ಅವ್ರು? ಕಾಜಿ ಏನ್ ಮಾಡ್ತಾರ? ಕಾಜೆ ಏನ್ ಮಾಡ್ತಾರ್ರಿ? ನಾವು ವಿಡಿಯೋ ಮಾಡ್ತಾನ್ರಿ ಸರ್. ರೀಲ್ಸ್ ಮಾಡ್ತಾರ. ರೀಲ್ಸ್ ಮಾಡ್ತಾರ್ರಿ. ನಮ್ಮ ಮಗಳು ತಂಗಿ ಸರ ನಡ್ಕೊಂಡಿದ್ದನ್ರಿ ಅವ. ಹಂಗಾರ ನಮ್ದು ಒಂದು ಫ್ಯಾಮ್ಲಿ ಬಿಡ, ನಿಮ್ದು ಫ್ಯಾಮ್ಲಿ ಅಂತ ನಾವ್ ಯಾಕ ಚಂದಾಗಿ ಹೊಂಟಿದ್ದೀವ್ರಿ. ಅವ ಹಿಂಗ ಮೋಸ ಮಾಡಿ ನಮ್ಮ ಮಗಳನ್ನ ತಗೊಂಡ್ ಹೋಗ್ಬಿಟ್ಟಾನ್ರಿ ಸರ್. ಹೆಂಗ್ ಪರಿಚಯ ಆದತ್ತ ನಿಮ್ಮ ಮಗಳಿಗೆ? ಅಂದ್ರೆ ಹಿಂಗ್ ರೀಲ್ಸ್ ಮಾಡ್ಕೊತ ಇಡ್ಬೇಕ ಕರಿತಿದ್ರಿ ಸರ್. ಅಲ್ಲ ನಿಮ್ಮ ಮಗಳಿಗೆ ಫಸ್ಟ್ ಹೆಂಗ್ ಪರಿಚಯ? ಫಸ್ಟಿಗೆನ ಆಕಿ ಯೂಟ್ಯೂಬ್ನ್ಯಾಗ ವಿಡಿಯೋದಾಗ ನೋಡಿ ಇದು ಮಾಡ್ಯಾಳ್ರಿ. ಹಂಗಾರ ಅವರು ನಮ್ಮ ಮನೆ ಬರತ್ತಿದ್ರಿ, ನಾವು ಅವ್ರ ಮನೆಗೆ ಹೋಗಿದ್ದೀವಿ. ಎಷ್ಟು ವರ್ಷದಿಂದ ವಿಡಿಯೋ ಮಾಡ್ತಿದ್ರ? 2-3 ವರ್ಷ ಆತ್ರಿ ಸರ್. ಹಂಗಾಗುತ್ತಿಗೆ ನಂಗಾರ ತಂಗಿ ಸರ ನಡ್ಕೊತಾನ ಬಿಡ ಅಂತಂಬ್ರ ಸರ ಅಂತೇಳಿ ನಾವು ಇದು ಮಾಡಿದ್ದೀವ್ರಿ. ಲಾಸ್ಟಿಗೆನ ಆಕಿನ ಮೋಸ ಮಾಡಿ ಓದ ಬಿಟ್ಟಾರಿ ಅವ. ಯಾವಾಗ ಕರ್ಕೊಂಡು ಹೋಗ್ಯಾನ್ರಿ? 27ನೇ ತಾರೀಕಿಗೆ ಹೋಗ್ಯಾನ್ರಿ. ಯಾವ ತಿಂಗ್ಳ್ರಿ? 6ನೇ ತಿಂಗಳದಾಗ್ರಿ. ಮತ್ತು 5ನೇ ತಿಂಗಳದಾಗ ಲಗ್ನ ಆಗಿ ಬಂದಾರ್ರಿ. ಆಗಿ ಬಂದ ನಮ್ಮ ಮನ್ಯಾಗ 20 ದಿನ ಅದಾರ್ರಿ. ನಮ್ಮ ಮಗಳು ನಮಗೆ ಹೇಳಿಲ್ರಿ. ಹೇಳ್ಬೇಡ ಅಂತ ಆಕಿಗೆಲ್ಲ ಹೇಳ್ಬಿಟ್ಟಾರ್ರಿ. ನಮ್ಮ ಕೂಡ ರೀಲ್ಸ್ ಮಾಡೋದು ಎಲ್ಲ ಮಾಡೋದು ಮಾಡ್ಯಾಡ್ರಿ. ಆಕಿ ಮಾಡೋತಿಗೆನ 27ನೇ ತಾರೀಕಿಗೆ ಹೇಳ್ದಕ್ಕೆದ ಕಾಜಾ ಹೊಸ ಬಸ್ ಸ್ಟ್ಯಾಂಡಿಗೆ ಬಂದು ಕರ್ಕೊಂಡು ಹೋಗ್ಯಾನತ್ರಿ. ಕರ್ಕೊಂಡು ಹೋದ್ರಿ ಸರ್ ಅವರು. ನಾವು ಹಂಗೆಲ್ಲ ನಮಗೆ ನಿಮ್ಗೆ ಕಾಸ್ಟ್ ಆಗೋದಿಲ್ಲ ಬೇಡ ಅಂದೀವ್ರಿ. ಅನ್ನ ಕಾಲಿನೂ ಏನಾರ ಆದ್ರೆ ನಮಗೆ ಗೊತ್ತಿಲ್ಲ ಅಂದ್ರಿ. ಗಾಯತ್ರಿ ಅಂತಂದ್ರೆ ಲೋಯನಗರದಲ್ಲಿ ಹುಬ್ಳಿಯಲ್ಲಿ ಇರ್ತಾರೆ. ಆ ಹುಡುಗಿಗೆ ಏನು ಮಾಡಿದ್ರೆ ಮೋಸ ಮಾಡಿಬಿಟ್ಟು ಮುನ್ಗಡದಲ್ಲಿ ಹೋಗ್ಬಿಟ್ಟು ಮದುವೆ ಆಗಿದ್ದಾನೆ. ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲಿ ನಿವಾಸಿ ಎಲ್ಲ ಧಾರವಾಡ ನಿವಾಸಿ ಆ್ಯಕ್ಚುಲಿ ಅಲ್ಲಿ ನಿವಾಸಿ ಅಂತ ಹೇಳಿಬಿಟ್ಟು ಕೊಟ್ಟ ಮದುವೆ ಆಗಿದ್ದಾನೆ. ಮತ್ತು ಅವ್ರಿಗೆ ತಾಯಿಯವ್ರಿಗೂ ಎಲ್ಲ ಜೀವ ಬೆದರಿಕೆ ಹಾಕಿದ್ದಾನೆ ಅಂತ ಅವ್ರ ತಾಯಿಯವರೆಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ. ಕಮ್ಮಿ ಆಮೇಲೆ ನನಗೆಲ್ಲ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಗೊತ್ತೆ, ಅವ್ರಿಗೆ ಗೊತ್ತೆ, ನೀವೇನು ಮಾಡೋಕ್ಕಾಗಲ್ಲ, ನಾ ಏನೋ ಮಾಡಿದ್ರು ನಿಮ್ಗೆ ಬಿಡಂಗಿಲ್ಲ, ನಿಮ್ಗೆ ಒದ್ದು ಒಳಗೆ ಹಾಕ್ತೀನಿ ಅಂತೇಳಿ ಅವ್ರ ತಾಯಿಯವ್ರು ಹೇಳಿದಾರೆ ಅಂತೇಳಿ ಅವ್ರ ತಾಯಿಯವ್ರು ನಮ್ಗೆ ಹೇಳ್ತಾರೆ. ನೀವು ಸಂಘಟನೆಯಿಂದ ಏನು ಸಪೋರ್ಟ್ ಮಾಡಿದ್ರು? ಈಗ ಶ್ರೀರಾಮ್ ಜನ ಸಂಘಟನೆಯಿಂದ ಅವ್ರು ನಾವು ಸಂಪೂರ್ಣವಾಗಿ ಬೆಂಬಲವಾಗಿರ್ತೀವಿ. ಅದಕ್ಕೆ ಹಿಂದೂ ಪರ ಸಂಘಟನೆಯವರು ಎಲ್ಲ ಬೆಂಬಲವಾಗಿರ್ತಾರೆ. ಅವ್ರಿಗೆ ಇದಕ್ಕೆ ಸಂಪೂರ್ಣವಾಗಿ ಹುಡುಗಿನ ನಾವು ತೊಗೊಂಬಂದು ಸರಿ ಮಾಡುವಂಥ ವ್ಯವಸ್ಥೆನ ಎಲ್ಲ ಸಂಪೂರ್ಣವಾಗಿ ಇದು ಲವ್ ಜಿಹಾದ್ ಆಗಿದೆ. ಇದು ಅಲ್ಲ ನಿನ್ನಿನಿಂದನೂ ಕೂಡ ಮನವೊಲಿಸೋ ಪ್ರಯತ್ನ ಮಾಡ್ತಿದ್ದೀರಿ. ಮುಕ್ಳೆಪ್ಪ ಮತ್ತು ಆ ಹುಡುಗಿ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ ಈಗಾಗಲೇ, ನಾವು ಮನ ಒಪ್ಪಿನೇ ಮದುವೆ ಆಗಿದ್ದಾರೆ ಅಂತಂದು. ಅಲ್ಲ ಅದೇನಾಗಿದೆ, ಮೈಂಡ್ ವಾಶ್ ಮಾಡಿದ್ದಾರೆ. ಮತ್ತು ಇದರಿಂದ ಅವ್ರಿಗೆಲ್ಲ ಹುಡುಗಿಗೆ ಏನು ಮಾಡಿದ್ದಾರೆ, ಮೋಸದಿಂದ ಮಾಡಿನೇ ಬಲವಂತದಿಂದ ಮಾಡ್ಕೊಂಡಿದ್ದಾನೆ. ಬಟ್ ಹುಡುಗಿಗೆ ನಮ್ಮ ಕಡೆ ಯಾವುದೇ ರೀತಿ ಅಲ್ಲ ತಂದೆ ತಾಯಿಗೂ ಜೋಡಿ ಮಾತಾಡಲಿಕ್ಕೆ ಅವಾಗ ಅವಕಾಶನೇ ಕೊಟ್ಟಿಲ್ಲ. ಮತ್ತು ತಾಯಿನೂ ಅವ್ರಿಗೆ ಕರೆದ್ರು ಹುಡುಗನೂ ಕಳಿಸ್ಕೊಟ್ಟಿಲ್ಲ ಅಂತ ಅವ್ರ ತಾಯಿಯವ್ರು ಹೇಳ್ತಾ ಇದ್ದಾರೆ.